ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರೇ ಮತ್ತು ಗ್ರಾಮದ ಗಣ್ಯ ವ್ಯಕ್ತಿಗಳಾದ ಸಂತೋಷ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಹಿರಿಯ ಶಿಕ್ಷಕರೇ ಮತ್ತು ನನ್ನ ಎಲ್ಲ ಮುದ್ದು ಮಕ್ಕಳೇ ಹಾಗೂ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಯವರಾದಂಥ ಎಲ್ಲ ನನ್ನ ತಾಯಂದಿರೇ, ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತು ದೇಶ ಗರ್ವಪಡುವಂತಹ ಒಂದು ಸಾಧನೆ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇವತ್ತು ಸೇರಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಿರಿ. ಛತ್ರಪತಿ ಶಿವಾಜಿ ಮಹಾರಾಜರು ಮಧ್ಯಕಾಲೀನ ಇತಿಹಾಸದಲ್ಲಿ ಸುಮಾರು ಕ್ರಿಸ್ತಶಕ 1630 ಫೆಬ್ರವರಿ 20ರಂದು ಶಿವನೇರಿ ದುರ್ಗ ಪೂನಾ ಭಾಗದಲ್ಲಿ ಅವರು ಜನಿಸಿರ್ತಾರೆ. ಶಾಜಿ ಭೋಂಸ್ಲೆ ಜೀಜಾಬಾಯಿ ಮಡಿಲಲ್ಲಿ ಜನಿಸಿದ ಈ ಬಾಲಕ ಸಮರ್ಥ ರಾಮದಾಸ್ ದಾದಾಜಿ ಕೊಂಡದೇವ್ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ, ಯುದ್ಧ ಕಲೆ, ಶಸ್ತ್ರವಿದ್ಯೆ, ಬಿಲ್ವಿದ್ಯೆ ಎಲ್ಲವುಗಳನ್ನು ಕಲಿತು ಅಖಂಡ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಉತ್ತರ ಭಾರತದ ಮೊಘಲ್ ಸಾಮ್ರಾಜ್ಯ, ದಕ್ಷಿಣ ಭಾರತದ ಶಾಹಿ ಸುಲ್ತಾನರ ಮಧ್ಯೆ ನಲಗಿ ಹೋಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಈ ಮಗು ಹೆಗಲ ಮೇಲೆ ಹಾಕ್ಕೊಂಡಿತು. ಅಂಥ ಸಂದರ್ಭದಲ್ಲಿ ಔರಂಗಜೇಬನಂಥ ಒಬ್ಬ ನೀಚ ಹಿಂದೂ ಸಂಸ್ಕೃತಿಯ ಅನೇಕ ದೇವಾಲಯಗಳನ್ನು ನಾಶಪಡಿಸಿ ನಮ್ಮ ಹೆಣ್ಣುಮಕ್ಕಳನ್ನೆಲ್ಲ ಕೆಡಿಸಿ ನಮ್ಮ ಧರ್ಮವನ್ನು ಅವಹೇಳನ ಮಾಡಿ ಇರಾನ್, ಇರಾಕ್, ಅಫ್ಘಾನ್, ಪಾಕಿಸ್ತಾನದಂಥ ಪ್ರದೇಶದಿಂದ ಅನೇಕ ಶತ್ರು ರಾಜ್ಯಗಳನ್ನೆಲ್ಲ ತಂದು ಮರಾಠ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿಸ್ತಾನೆ. ಅದನ್ನೆಲ್ಲ ಲೆಕ್ಕಕ್ಕಿಡದೆ ಅವರ ತಂದೆಯ ಕಾಲದಲ್ಲಿ ಛತ್ರಪತಿ ಶಿವಾಜಿಯ ತಂದೆ ಶಾಜಿ ಭೋಂಸ್ಲೆ ಇದ್ದಾಗ ಕೇವಲ 2,000 ಸೈನಿಕರು ಮಾತ್ರ ಇದ್ದರು. ಆ 2,000 ಸೇನೆಯನ್ನು 1,00,000 ಸೇನೆಗೆ ಸೇರಿಸಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಬೆಟ್ಟ ಗುಡ್ಡಗಳಲ್ಲಿ ರಾಯ್ಗಢ್, ತೋರಣಗಢ್, ಪ್ರತಾಪ್ಗಢ್, ಕೊಂಡಾನ, ಚಾರಾನ ಅನೇಕ ಕೋಟೆಗಳನ್ನು ಕಟ್ಟಿ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ತಗೊಂಡು ಯಾವುದೇ ವ್ಯಕ್ತಿಗೆ ತಾನು ಕನಿಷ್ಠವೆನ್ನದೆ ಎಲ್ಲ ಕುತಂತ್ರಿಗಳು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಧರ್ಮಕ್ಕಾಗಿ ನಮ್ಮ ಹಿಂದೂ ನಾಗರಿಕರನ್ನು ಮತಾಂತರ ಮಾಡಿ ದಬ್ಬಾಳಿಕೆ ಮಾಡತಕ್ಕಂಥ ಅವಧಿಯಲ್ಲಿಯೂ ಸಹಿತ ಮುಸ್ಲಿಂ ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡಿ ಮುಸ್ಲಿಂ ನಾಗರಿಕರನ್ನು ತನ್ನ ಸೇನೆಯಲ್ಲಿ ಸೇರಿಸಿಕೊಂಡು ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಂಡು ಅನೇಕ ಕಡೆ ಮಸೀದಿಗಳನ್ನು ಸಹಿತ ಕಟ್ಟಿ ಎಷ್ಟೆಲ್ಲ ಅವರಿಗೆ ಕಷ್ಟ ಕೊಟ್ಟಿರ್ತಕ್ಕಂಥ ಸಮಾಜದ ವ್ಯಕ್ತಿಗಳಿದ್ದರೂ ಸಹಿತ ಅವರ ರಕ್ಷಣೆ ನಂದು ಅಂತ ತಿಳ್ಕೊಂಡು ಭಾರತ ದೇಶದಲ್ಲೇ ನೌಕಾ ಪಡೆಯನ್ನು ಕಟ್ಟಿದಂಥ ಸಾಧನೆ ಶಿವಾಜಿ ಮಾಡ್ತಾನೆ. ಪೋರ್ಚುಗೀಸರಿಂದ, ಮೊಘಲರಿಂದ, ಹೈದರಾಬಾದ್ ನಿಜಾಮರ ಸೇನೆಯಿಂದ, ಬಿಜಾಪುರ ಆದಿಲ್ ಶಾಹಿಗಳ ಸೇನೆಯಿಂದ, ಬೆರಾರ್ ಇಮಾದ್ ಶಾಹಿಗಳ ಸೇನೆಯಿಂದ ಎಷ್ಟೆಲ್ಲ ಕಿರುಕುಳಗಳಿದ್ದರೂ ಸಹಿತ ಅದನ್ನೆಲ್ಲ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ನಮ್ಮ ಧರ್ಮವನ್ನು ಕಾಪಾಡಿದ್ದಲ್ಲದೆ ಸುಮಾರು ಕ್ರಿಸ್ತಶಕ 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಛತ್ರಪತಿ ಎಂಬ ಬಿರುದನ್ನು ಪಡೆದಂಥ ಈ ಮಹಾನ್ ನಾಯಕ 1680ರಲ್ಲಿ ಅವರ ಹಸ್ತಾಂಗತರಾದ ಮೇಲೆ ಅವರ ಮಕ್ಕಳು, ಅವರ ಸೊಸೆಯಂದಿರು ತಮಿಳುನಾಡು ಭೂಭಾಗದಿಂದ ಹಿಡಿದು ಪೂನಾ ಭೂಭಾಗದವರೆಗೆ ಜಾಗೀರನ್ನು ಪಡ್ಕೊಂಡು ಸತಾರ, ಝಾನ್ಸಿ, ಗ್ವಾಲಿಯರ್, ಇಂದೋರ್ ಭೂಭಾಗ, ಪೂನಾ, ರಾಯ್ಗಢ್, ಬರೋಡಾ ಎಲ್ಲ ಪ್ರಾಂತಗಳ ಸಿಂಹಾಸನಗಳನ್ನೆಲ್ಲ ಮರಾಠ ಸಾಮ್ರಾಜ್ಯದಲ್ಲಿ ಸೇರಿಸಿ ಸಾಧನೆ ಮಾಡಿರ್ತಕ್ಕಂಥ ಈ ಕುಟುಂಬದ ಬಗ್ಗೆ ನಾವು ಗರ್ವದಿಂದ ನಮ್ಮ ದೇಶಕ್ಕಾಗಿ ಇಂಥ ಅನೇಕ ಶಿವಾಜಿಗಳು ಹುಟ್ಟಬೇಕು, ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ನಮ್ಮ ಜಾತ್ಯತೀತ ಸಿದ್ಧಾಂತವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಬಾಬಾ ಸಾಹೇಬರ ಆದರ್ಶಗಳನ್ನು ಆಗಿನ ಕಾಲದಲ್ಲೇ ಇವರು ಪಾಲನೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ದೇಶದಲ್ಲಿ ಜನಿಸಿದ್ದು ನಮ್ಮ ಪುಣ್ಯ. ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ನಾವೆಷ್ಟು ಮಾತಾಡಿದರೂ ಸಹಿತ ಕಡಿಮೆ. ಅಂಥ ಮಹಾನ್ ಚೇತನ ನನ್ನ ಭಾರತ ದೇಶದಲ್ಲಿ ಹುಟ್ಟಿದ್ದು ನನ್ನ ಒಂದು ಕೃಪೆ, ನನ್ನ ಒಂದು ಅದೃಷ್ಟ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಾವು ಸೇರಿ ಅವರ ಬಗ್ಗೆ ನನ್ನ ಎಲ್ಲ ಮುದ್ದು ಮಕ್ಕಳು ಮಾತನಾಡಲಿದ್ದಾರೆ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ನೇರವಾಗಿ ನನ್ನ 2 ಮಾತುಗಳಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಛತ್ರಪತಿ ಶಿವಾಜಿ. ಧನ್ಯವಾದಗಳು.